ನಮಸ್ಕಾರ ಫ್ರೆಂಡ್ಸ್, ಮುದ್ದು ಸೊಸೆ ಇಂದಿನ ಸಂಚಿಕೆ. ಮೊದಲಿಗೆ ಇಲ್ಲಿ ವಿದ್ಯಾ ರೂಮಿಗೆ ಬರ್ತಾಳೆ. ಬಂದಾಗ ಇದೇನು ಇವ್ರು ನನಗೆ ಇಲ್ಲಿ ಬರೋಕೆ ಹೇಳ್ಬಿಟ್ಟು ಇನ್ನೂ ಇಟೋತಾದ್ರು ಬಂದಿಲ್ವಲ್ಲ, ಇಟೋತಕ ಕಾಯಿಸ್ತವ್ರು, ಎಲ್ಲೋದ್ರು ಊರು ಅಂತ ಅಂದ್ಬಿಟ್ಟು ಅಂತ ನಿಂತಿರ್ತಾಳೆ. ಅಷ್ಟಲ್ಲಿ ಭದ್ರ ಒಂದು ಬಾಕ್ಸ್ ಇಟ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ಏನಮ್ಮಿ ಎಟೋತಾಯ್ತು ಬಂದು, ನೀವು ಆವಾಗಲೇ ಬರೋಕೆ ಹೇಳಿದ್ರೆ ಇಟ್ಟು ಲೇಟಾಗಿ ಬಂದಿದ್ದೀರಾ ಅಂದಾಗ, ಇಲ್ಲ ಕಣಮ್ಮಿ ಹೊಸಿ ಕೆಲಸ ಇತ್ತು ಅದಕ್ಕೆ ಬಂದೆ ಕಣಮ್ಮಿ ಅಂದಾಗ, ತಗೊಳಮ್ಮಿ ನಿಂಗೇನೋ ತಂದಿದ್ದೀನಿ ಅಂದಾಗ, ಏನು ತಂದಿದ್ದೀರಿ ಅಂದಾಗ, ಏನೋ ತಂದಿದ್ದೀನಿ ನೋಡಮ್ಮಿ ಸರ್ಪ್ರೈಸ್ ಅಂತಾರೆ. ಗೋಬಿ ಮಂಚೂರಿ ತಂದಿದ್ದೀರೇ? ಹಾ ಗೋಬಿ ಮಂಚೂರಿ ಇಷ್ಟು ದೊಡ್ಡ ಬಾಕ್ಸಲ್ಲಿ ತರ್ತಾರೆ ನಮ್ಮಿ ಅಂತಾರೆ. ಹೌದಾ, ನಿಂಗೆ ಇಷ್ಟವಾಗಿತ್ತು ಕಣಮ್ಮಿ ಅಂದಾಗ, ನಾನು ಗುಲಾಬ್ ಜಾಮೂನ್ ಇಷ್ಟ ಅಂತ ಹೇಳಿದ್ನಲ್ಲ ಅದು ತಂದಿದ್ದೀರೇ ಅಂದಾಗ, ಗುಲಾಬ್ ಜಾಮೂನ್ ಈ ಬಾಕ್ಸಲ್ಲಿ ತರ್ತಾರೆ ನಮ್ಮಿ ಅಂದಾಗ, ಮತ್ತೇನು ತಂದಿದ್ದೀರ ಹೇಳಿ, ನಿನ್ಗೆ ಇಷ್ಟವಾಗಿದ್ದೇನೋ ತಂದಿದ್ದೀನಿ ತಗೊಳಮ್ಮಿ ನೋಡು ಅಂತ ಅಂದ್ಬಿಟ್ಟು ಅವಳು ಪ್ಯಾಕ್ ಬಿಚ್ಚಿ ನೋಡ್ತಾಳೆ. ಅದರಲ್ಲಿ ಅಡುಗೆ ಪುಸ್ತಕಗಳಿರ್ತವೆ. ನೋಡಿದೆ ನಮ್ಮಿ, ನಿನ್ಗೆ ಇಷ್ಟವಾಗಿದ್ದ ಪುಸ್ತಕಗಳೇ ತಂದಿದ್ದೀನಿ, ವೆಜ್ಜು ನಾನ್ ವೆಜ್ ಎರಡೂ ಅದೇ, ನೀನು ಯಾವ್ದು ಬೇಕಾದ್ರೂ ಕಲ್ತ್ಕೋಬೋದು, ಬೇಗ ಕಲ್ತ್ಬಿಟ್ಟು ಅಡುಗೆ ಮಾಡಿಬಿಟ್ಟು ನಮ್ಮ ಅಮ್ಮಮ್ಮಂಗೆ ಖುಷಿ ಪಡಿಸ್ಬಿಡ್ಬೋದು ಆರಾಮಾಗಿ. ಮನೆಯವರೆಲ್ಲರೂ ನೀನು ಇಷ್ಟಪಡ್ತಾರೆ ಗೊತ್ತಾ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಆಗ ವಿದ್ಯಂಗೆ ಈ ಪುಸ್ತಕ ತಂದಿದ್ದೀರೇ, ನಾನು ನಿಮಗೆ PUC ಓದಬೇಕು ಅಂದಲ್ಲ, ಇಲ್ಲೋ ನನಗೆ ಓದೋ ಪುಸ್ತಕ ತಂದಿದ್ದೀರಾ ಅಂತ ಖುಷಿ ಪಟ್ಬಿಟ್ಟೆ ಅಂದಾಗ, ಅಮ್ಮಿ ಫಸ್ಟು ಈ ಈ ಪುಸ್ತಕ ಎಲ್ಲ ಓದ್ಬಿಟ್ಟು ಅಡುಗೆ ಕಲ್ತ್ಕೊಂಡು ಅಮ್ಮಮ್ಮನ ಹತ್ರ ಶಬಾಸ್ ಅನ್ಸ್ಕೊಳ್ಳಮ್ಮಿ, ಆಮೇಲೆ ಅದೆಲ್ಲ ನೋಡೋಣ. ನೀನು ಚೆನ್ನಾಗಿ ಅಡುಗೆ ಮಾಡಬೇಕು, ನಾನು ತಿಂತಾ ಇರಬೇಕು ಅಂತ ಹಂಗೆ ಖುಷಿಯಾಗಿ ನಿಂತಿರ್ತಾರೆ. ಫೋನ್ ರಿಂಗ್ ಆಗ್ತದೆ. ಅಲ್ಲ ಫೋನ್ ರಿಂಗ್ ಆಗ್ತದೆ ನೋಡಿ ನಿಮ್ಮದು ಅಂದಾಗ, ಓ ಹೌದೇ ಅಂದ್ಬಿಟ್ಟು ಎತ್ಕೊಂಡು ನೋಡ್ತಾರೆ. ಮಾವಯ್ಯ ಏಳಿ ಮಾವಯ್ಯ ಅಂತಾರೆ ಭದ್ರ. ಅಳಿಯಂದ್ರೆ ನಾನು, ಓ ಅತ್ತೆವ ನೀವಾ, ಏಳಿ ಅತ್ತೆವ ಅಂತ ಅಂದ್ಬಿಟ್ಟು ಅಂತಾರೆ. ಹಂಗಲ್ಲ ಅಳಿಯಂದ್ರೆ, ಬೆಳಗ್ಗೆನೇ ಇದ್ದಿನ ಫೋನ್ ಯಾಕೆ ಸ್ವಿಚ್ ಆಫ್ ಬಂತು, ಬೆಳಗಿಂದ ಸ್ವಿಚ್ ಆಫ್ ಅಂತಲೇ ಇದೆ, ಅದಕ್ಕೆ ಅಲ್ಲಿ ಏನು ತೊಂದರೆ ಆಯಿತು ಅಂತ ಮಾಡಿದೆ ಅಳಿಯಂದ್ರೆ. ಇಲ್ಲೇನು ತೊಂದರೆ ಇಲ್ಲ ಕಣವ ಅತ್ತೆವ, ಎಲ್ಲ ಸಂದಾಕಿದ್ದೀವಿ, ಏನು ತೊಂದರೆ ಇಲ್ಲ ಕಣ ಬಿಡಿ, ಅಜ್ಜಿ ಬೈದ್ರು ಅಷ್ಟೇ, ಇನ್ನೇನು ಇಲ್ಲ ಅಂತ ಅಂದಾಗ, ಆಮೇಲೆ ಹೌದಾ ಬೇರೆ ಏನಾರು ಅಂದ್ರೆ ಅಜ್ಜಿ ಬೇರೆ ಏನಾರು ಮಾತಾಡಿದ್ರ ಅಂದಾಗ, ಅದು ಅನ್ನೋಕೆ ಹೋಯ್ತಾರೆ. ಅಷ್ಟರಲ್ಲಿ ವಿದ್ಯಾ ಕಣ್ಮಿಸಿಕ್ತಾಳೆ, ಏನು ಹೇಳ್ಬೇಡಿ ಅಂತ. ಅವಾಗ ಫೋನ್ನ ಆ ಕಡೆ ಸೈಡ್ಗೆ ಇಟ್ಕೊಂಡು ಅವರು ರತ್ನಮ್ಮವ್ರು ಕೇಳಿಸ್ದಂಗೆ, ಯಾಕಮ್ಮಿ ಅಂದಾಗ, ಅಜ್ಜಿ ಉಪ್ಪು ಖಾರ ಇಲ್ದದ್ದು ಊಟ ಮಾಡೋಕೆ ಹೇಳೋರು ನನಗೆ ಅಂತ ಏನು ಹೇಳೋಕೆ ಹೋಗ್ಬೇಡಿ ನೀವು ನಮ್ಮ ಅವ್ವಂಗೆ ಅಂದಾಗ, ಯಾಕಮ್ಮಿ ಅಂತ ಭದ್ರ ಕೇಳ್ತಾರೆ. ಹಂಗಲ್ಲ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನಂಗೆ ಇದು ನನ್ನಟ್ಟಿ ವಿಷಯ, ನೀವು ನನ್ನವರು, ಈ ನನ್ನಟ್ಟಿ ವಿಷಯನ ಯಾವತ್ತೂ ತವ್ರ ಮನೆಗೆ ಹೇಳ್ಬಾರ್ದು, ಗಂಡನ ಮನೆ ವಿಷಯನ. ನಾನೇನಾರು ಹಂಗೆ ಹೇಳಿದ್ರೆ ನಾನು ಗಂಡನ ಮರ್ಯಾದೆ ಕಳ್ದಂಗೆ ತಾನೆ, ನಾನು ಗಂಡನ ಮರ್ಯಾದೆ ಹೋಗಲ್ವೇ, ನಿಮ್ಮ ಮರ್ಯಾದೆ ಹೋದರೆ ಅದೆಷ್ಟು ಬೇಜಾರಾಗ್ತದೆ ಹೇಳಿ ನನಗೆ ಅಂದಾಗ, ವಿದ್ಯೆನ ಬಗ್ಗೆ ಭಾಳ ಹೆಮ್ಮೆ ಆಗ್ತದೆ ಭದ್ರಾಗೆ. ಆವಾಗ ಅಳಿಯಂದಿರೆ ಅಂತಾರೆ. ಓ ಅತ್ತೆವ ಹೇಳಿ ಅಂದಾಗ, ಅದೇನು ಕೇಳಿಸ್ತಾ ಇಲ್ಲ ಅಂದಾಗ, ಏನಿಲ್ಲ ಅಜ್ಜಿ ಅಡುಗೆ ಚೆನ್ನಾಗಿ ಕಲ್ತ್ಕೊಂತ ವಿದ್ಯಂಗೆ ಹೇಳವ್ರೆ ಅಂತ ಅಂದಾಗ, ಅವ್ಳ ಫೋನ್ ಸ್ವಿಚ್ ಆಫ್ ಬರ್ತಿತ್ತು ಅದಕ್ಕೇ ನಿಮ್ಮ ಫೋನಿಗೆ ಮಾಡಿದೆ ಅಂತ ರತ್ನಮ್ಮ ಹೇಳ್ತಾರೆ. ಅವಾಗ ಅಜ್ಜಿನೇ ವಿದ್ಯನ ಫೋನ್ ಇಸ್ಕೊಬಿಟ್ಟವ್ರೆ, ಅಡುಗೆಗಲ್ಲೇ ಗಂಟಾಗ ಫೋನ್ ಕೊಡೋಕ್ಕಿಲ್ಲ ಅಂತ ಅಂದಾಗ, ಹೌದೇ ಅಂತಾರೆ. ಇಲ್ಲತ್ತವ, ನಾನು ಹೇಳಿದೆ ನನ್ನ ಫೋನ್ ತಗೊಂಡು ನಿಮ್ಮ ಅಪ್ಪ ನಿಮ್ಮ ಅವಂತವೆಲ್ಲ ಮಾತಾಡು ಅಂತ, ಇದೇನೇ ಬೇಡ ಅಂತ ಅವಳೆ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಅವಾಗ ರತ್ನಮ್ಮರು, ಅವಳು ಹಂಗೆ ಹೇಳಿಂದ್ರೆ, ಅವಳು ಒಂದು ಕಲ್ತ್ಕೊಂಡು ಒಂದೇನೇ ವಿಷಯ ಆಗಲಿ ಅವಳು ಕಲಿಯೋ ಗಂಟ್ಲು ಬಿಡೋಕ್ಕಿಲ್ಲ, ಹಿಡ್ದಿದ್ದು ಆಟ ಅವಳದು, ಆ ಕೆಲಸ ಮುಗಿಸೇ ಅವಳು ಮಾಡೋದು, ಅವಳು ಒಂದು ಕೆಲಸ ಮಾಡ್ತೀನಿ ಇನ್ಮೇಲೆ ಅದು ಮಾಡೇ ತೀರ್ತಾಳೆ, ಬಿಡೋಕ್ಕಿಲ್ಲ ಅವಳು ಅಂತ ಅಂದ್ಬಿಟ್ಟು ರತ್ನಮ್ಮವ್ರು ಅಂತಾರೆ. ಅಳಿಯಂದಿರೆ ಅವಳಿಗೆ ಅಟ್ಟಿ ಕೆಲಸ ಹೊಸಿ ಬರೋಲ್ಲ, ನೀವು ನೋಡ್ಕೊಳ್ಳಿ ಅಳಿಯಂದಿರೆ ಅಂತ ಅಂದಾಗ, ನೀವು ಯೋಚನೆ ಮಾಡಬೇಡಿ ಅತ್ತೆವ, ಅವಳ ಜೊತೆಗೆ ಸದಾ ಏನೇ ಕಷ್ಟ ಬಂದರೂ ನಾನು ಇರ್ತೀನಿ ಅಂತ ವಿದ್ಯನ ಕೈ ಮೇಲೆ ಕೈ ಇಕ್ತಾರೆ. ವಿದ್ಯಂಗೆ ಭದ್ರನ ಬಗ್ಗೆ ತುಂಬಾ ಖುಷಿ ಆಯ್ತೈತೆ. ಅವಾಗ ಅವ್ರ ಮಾವ, ಅಳಿಯಂದಿರೆ ನನ್ನ ಮಗಳನ್ನ ಹೊಸಿ ನೋಡ್ಕೊಳ್ಳಿ, ಅವಳಿಗೇನು ಗೊತ್ತಾಗೋಕ್ಕಿಲ್ಲ ಅಂದಾಗ, ನೀವು ತಲೆ ಕೆಡ್ಸ್ಕೊಳ್ಬೇಡಿ ಮಾವ, ನಾನಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ, ನೀವು ನೆಮ್ಮದಿಯಾಗಿರಿ ಅಂತ ಹೇಳ್ತಾರೆ. ಸರಿ ಅಳಿಯಂದಿರೆ ಫೋನ್ ಇಡ್ತೀವಿ ಅಂತ ಫೋನ್ ಇಡ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಕಡೆ ಏನಾಗುತ್ತೆ, ವಿದ್ಯಾರಪ್ಪ ನಡ್ಕೊಂಬತ್ತಾ ಇರ್ತಾರೆ. ಅಲ್ಲೊಂದು ಬಾರ್ ಕಾಣಿಸ್ತದೆ. ಬಾರ್ ಕಾಣಿಸ್ಬಿಟ್ಟು ಅಲ್ಲಿ ಅವರು, ಬನ್ರಿ ಗೌಡ್ರೆ ಬರ್ರಿ ಇಲ್ಲಿ ಅಂತ ಕರೀತಾರೆ ಬಾರ್ನವರು. ಇವರು ಇನ್ನೇನು ಕಾಲಿಕ್ಬೇಕು ತಿರ್ಗಾ. ಆಮೇಲೆ ಭದ್ರವ್ರಪ್ಪ ಶಿವರಾಮೇಗೌಡರು, ಇನ್ನೊಂದ್ಕಿಂತ ಎಲ್ಲರೂ ಕುಡ್ದಿದ್ದು ನೋಡಿದ್ರೆ ಮಾತ್ರ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಅಂದಿರ್ತಾರೆ. ಅದನ್ನು ವಿದ್ಯಾರಪ್ಪ ನೆನ್ಪಿಸ್ಕೊಂಬಿಟ್ಟು, ಅಯ್ಯೋ ಬೇಡಪ್ಪ ನಾನು ಇನ್ಮೇಲೆ ಕುಡಿಯೋಕ್ಕಿಲ್ಲ ಅಂತ ಒಯ್ತಿರ್ತಾರೆ. ಅವಾಗ ಬಾರ್ನವರು ಕರೀತಾರೆ, ಬಾರಪ್ಪ ಬಾ ಇಲ್ಲಿ ಅಂತ. ಏನಣ್ಣ ಅಂದಾಗ, ಬಾರಪ್ಪ ಕುಡಿ ಅಂತ. ಬಾರಪ್ಪ, ಏನು ನಮ್ಮ ಬಾರ್ ಕಡೆಗೆ ಬಂದೇ ಇಲ್ಲ, ಊರಲ್ಲಿ ಇದೆಯೋ ಇಲ್ವೋ ಅಂತ ಬಾರ್ನವ್ರು ಕೇಳ್ತಾರೆ. ಜೋಬಲ್ಲಿ ಕಾಸಿದ್ರಲ್ವಲ್ಲಣ್ಣ ನಿನ್ನ ಕಡೆಗೆ ಬರೋದು ನಾವು, ನಮ್ಮ ಜೋಬಲ್ಲಿ ಕಾಸಿರ್ಬೇಕಲ್ಲ ಅಂತ ವಿದ್ಯಾರಪ್ಪ ಹೇಳ್ತಾರೆ. ನಾನೇನು ಇವಾಗ ಕಾಸು ಕೇಳಿದ್ನೇನಣ್ಣ, ಬಾರಣ್ಣ ನೀನು ಕುಡಿಬೇಕಾದ್ರೆ ಸಾಲವಾಗಿ ಕೊಡುವಂತೆ ಅಂದಾಗ, ಬೇಡ ಕಣಪ್ಪ ಆಮೇಲಾದರೂ ನೀನು ಕಾಸು ಕೊಡಲೇಬೇಕಲ್ಲ, ನಾನು ಕಾಸು ಕೊಟ್ಟು ನಾನು ಖಾಲಿ ತಂದಿಕ್ಕೊಳ್ಳೋಕ್ಕೆ ನಿನ್ನ ಅಂಗಡಿಗೆ ಬರಬೇಕೇ, ಬೇಡ ಬಿಡು ಇನ್ಮೇಲೆ ಕುಡಿಯೋಕ್ಕೆ ಇಲ್ಲ, ಬಿಟ್ಬಿಡ್ತೀನಿ ನಾನು ಅಂದಾಗ, ಹಂಗಂದ್ರೆ ಆಗ್ತದೇನಣ್ಣ ಅಂದಾಗ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಹೋಗಪ್ಪ ನಾನು ಇನ್ಮೇಲೆ ಕುಡಿಯೋಕ್ಕಿಲ್ಲ, ನಾನು ಬಿಟ್ಬಿಡ್ತೀನಿ ಇನ್ಮೇಲೆ ಕುಡಿಯೋಕ್ಕಿಲ್ಲ ಅಂತ ಅವರು ವಿದ್ಯೆನ ನೆನಪಿಸ್ಕೊಂಡು ಹೊಂಟೋಗ್ಬಿಡ್ತಾರೆ ಅವ್ರ ಅಪ್ಪವರು. ಇಲ್ಲಿ ರಾತ್ರಿ ಭದ್ರ ವಿದ್ಯೆ ಮಲಗಿರ್ತಾರೆ. ನಿದ್ದೆಗಣ್ಣಲ್ಲಿ ಭದ್ರ ಏನು ಮಾಡ್ತಾರೆ, ವಿದ್ಯೆನ ಕೈ ಮೇಲೆ ಕೈ ಹಾಕ್ಬಿಡ್ತಾರೆ.
ಅವಳು ಅಯ್ಯೋ ಕೈ ಹಾಕ್ಬಿಟ್ರಲ್ಲ, ನನಗೆ ರಾತ್ರಿ ಹೊತ್ತು ಒಂಚೂರು ಶಬ್ದ ಆದರೂ ನಿದ್ದೆ ಬರೋಕ್ಕಿಲ್ಲ ನನಗೆ, ಇವ್ರು ಕೈ ಹಾಕ್ಬಿಟ್ರಲ್ಲ ಅಂತ ಕೈ ಎತ್ತಿ ಮೆತ್ತಗೆ ಸೈಡ್ಗೆ ಹಾಕ್ತಾಳೆ. ಮತ್ತೆ ಕೈ ಹಾಕ್ಬಿಡ್ತಾರೆ. ಇವಳು ಇದೇನಪ್ಪ ಇವ್ರು ನಿದ್ದೆಗಣ್ಣಲ್ಲಿ ಮತ್ತೆ ಕೈ ಹಾಕ್ಬಿಟ್ರು, ಏನಪ್ಪ ಮಾಡೋದು ಇವಾಗ, ನಂಗೆ ನಿದ್ದೆ ಬರ್ತಾಯಿಲ್ಲ ಅಂತಂದ್ಬಿಟ್ಟು ಅವಳು ಜಡೆದು ಕೂದಲಿರುತ್ತಲ್ಲ ಅದನ್ನು ಅವ್ರು ಮೂಗಿಕ್ತಾಳೆ. ಭದ್ರ ಆ್ಯಕ್ಷಿ ಅಂದ್ಬಿಟ್ಟು ಕೈ ಎತ್ಕೊತಾರೆ. ಅಪ್ಪ ಕೈ ಎತ್ಕೊಂಡ್ರು ಅಂತಂದ್ಬಿಟ್ಟು ನಿದ್ದೆ ಮಾಡ್ತಿರ್ತಾಳೆ, ಮತ್ತೆ ಕೈ ಹಾಕ್ಬಿಡ್ತಾರೆ. ಅಯ್ಯೋ ನಾನು ಹೆಂಗೆ ನಿದ್ದೆ ಮಾಡೋದು ಇವಾಗ ಅಂತೇಳ್ಬಿಟ್ಟು ಮತ್ತೆ ಕೈ ಎತ್ತಾಕ್ಬಿಟ್ಟು ನಿದ್ದೆ ಮಾಡ್ತಾ ಇರ್ತಾಳೆ. ಮತ್ತು ಅವರಿಬ್ಬರು ನಿದ್ದೆ ಮಾಡ್ಬೇಕಾದ್ರೆ ಇವಳು ವಿದ್ಯಾ ಭದ್ರನ ಕೈ ಮೇಲೆ ಕೈ ಹಾಕ್ಬಿಡ್ತಾಳೆ. ಅವಾಗ ಭದ್ರಿಗೆ ಎಚ್ಚರಿಕೆ ಆಗ್ಬಿಟ್ಟು ಅಮ್ಮಿ ಅಮ್ಮಿ ಅಂತಾರೆ. ಅವಳು ನಿದ್ದೆ ಮಾಡ್ತಿರ್ತಾಳೆ. ಅವಾಗ ಅಮ್ಮಿ ನೀನೇ ನನ್ನ ಕೈ ಮೇಲೆ ಕೈ ಹಾಕಿದ್ಯಾ, ಇವಾಗ ನಾನು ನಿನ್ಗೆ ಇಷ್ಟ ಆದ್ನಮ್ಮಿ. ನಮ್ಮ ಕ್ವಾಟ್ಲೆ ಹೇಳ್ದ ಅಣ್ಣ ಅದಕ್ಕೆ ಅವಾಗ ಇಷ್ಟ ಆದಾಗ ಅವ್ರಟ್ಕವ್ರೆ ನಿನ್ನ ಹತ್ರ ಮಾತಾಡೋಕ್ಕೆ ಬರ್ತಾರೆ ಕಣಣ್ಣ, ನೀನು ಇಷ್ಟಪಡ್ತಾರೆ ಕಣಣ್ಣ ಅಂತ. ಕರೆಕ್ಟ್ ಕಣ್ಲ ಕ್ವಾಟ್ಲೆ ನೀನು ಹೇಳಿದ್ದು ಅಂತ ಕ್ವಾಟ್ಲೆ ನೆನ್ಸ್ಕೊಂತಾರೆ ಭದ್ರ. ಅವಾಗ ವಿದ್ಯೆ ಕೈ ಐತ್ಕಿ ಅಮ್ಮಿ ಅಮ್ಮಿ ಅಂತಾರೆ. ಅವಳು ನಿದ್ದೆ ಮಾಡ್ತಿರ್ತಾಳೆ. ಏನಮ್ಮಿ ನಿದ್ದೆ ಮಾಡ್ತಿದ್ಯಾ, ನಿದ್ದೆ ಮಾಡೋರಂಗೆ ನಾಟಕ ಆಡ್ತಿದ್ಯಾ ಅಂತ ಭದ್ರ ಕೇಳ್ತಾರೆ. ಆದರೂ ಪಾಪ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ ವಿದ್ಯಾ. ಅವರು ಇನ್ನೇನು ಭದ್ರ ತಿರ್ಗಿ ಅವಳ ಕೈ ಮೇಲೆ ಕೈ ಹಾಕಕ್ಕೆ ಹೋಯ್ತಾರೆ. ಎತ್ತಿ ಕಪಾಳಕ್ಕೆ ಹೊಂದ್ಬಿಡ್ತಾಳೆ. ಅವಾಗ ಅಮ್ಮಿ ಅಮ್ಮಿ ಅಂತಾರೆ. ತಿರ್ಗಾ ಎದ್ದೇಳಲ್ಲ. ಆಮೇಲೆ ತಿರ್ಗಾ ಎಲ್ಲ ಅಮ್ಮಿ ಸುಮ್ಮನೆ ಹಂಗೆ ಮಾಡ್ತಾವಳು ಅಷ್ಟೇನೆ ಅಂತ ತಿರ್ಗಾ ಅವಳ ಕೈ ಹಿಡ್ಕೊಳಕ್ಕೆ ಹೋಯ್ತಾರೆ. ತಿರ್ಗಾ ಇನ್ನೊಂದು ಕಪಾಳಕ್ಕೆ ಬಿಡ್ತಾಳೆ ಜೋರಾಗಿ. ಅವಾಗ ಅಮ್ಮಿ ಅಮ್ಮಿ ನಾನು ಭದ್ರೇಗೌಡ ಇದೇನಮ್ಮಿ ನನ್ನ ಹೆಂಡ್ರು ನಿದ್ದೆಲ್ಲ ಭದ್ರಕಾವಳಿ ಆಗ್ಬಿಟ್ಟವಳಲ್ಲಪ್ಪ ದೇವ್ರೇ ಅಂತ ಅಂದ್ಬಿಟ್ಟು ಈ ಸೈಡಲ್ಲಿ ಕೂತ್ಕೋತಾರೆ. ಅವಾಗ ಅಮ್ಮಿ ಅಮ್ಮಿ ಅಂತಾರೆ. ಅವಳು ಎದ್ದೇಳಲ್ಲ. ಓ ಚೆನ್ನಾಗಿ ನಿದ್ದೆ ಮಾಡ್ತಾವಳು ನನ್ನ ಹೆಂಡ್ರು, ಏನು ಗೊತ್ತಾಯ್ತಿಲ್ವಲ್ಲಪ್ಪ ಅಂತ ಅಂದ್ಬಿಟ್ಟು ತಿರ್ಗಾ ಮಲಿಕೊಂಡು ಅವಳು ಕೈ ಹಿಡ್ಕೊಳಕ್ಕೆ ಹೋಯ್ತಾರೆ. ಚೆನ್ನಾಗಿ ಹೊಡೆದಾಕ್ಬಿಡ್ತಾಳೆ. ಏ ಸರು ಸುಮ್ಮನಿರ್ತೀಯ ಅಲ್ವಾ, ಇವಾಗ ಇನ್ನೊಂದು ಬಿಡ್ತೀನಿ ನೋಡು, ಇನ್ನೊಂದು ಬಿಡ್ತೀನಿ ನೋಡು ಅಂತ ಹೊಡಿತಾನೆ ಇರ್ತಾಳೆ. ಅವಾಗ ಓ ಅಮ್ಮಿ ಸೌರು ಅಲ್ಲ ನಾನು ಭದ್ರೇಗೌಡ ಅಂತಾರೆ. ಆದರೂ ಪಾಪ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ, ಗೊತ್ತಾಗೋದೇ ಇಲ್ಲ ಅವಳಿಗೆ. ಆಮೇಲೆ ಸರಿ ಅಂದ್ಬಿಟ್ಟು ಅಮ್ಮಿ ಅಮ್ಮಿ ಅಂತಾರೆ. ಏಯ್ ನಿದ್ದೆ ಮಾಡೋಕ್ಕೆ ಬಿಡ್ತೀಯ ಇಲ್ವೇ ಸರು, ಇವಾಗ ನನಗೆ ಇವಾಗ ಅಷ್ಟೇ ನೋಡಿ ಇವಾಗ ಕೋಪ ಬಂದ್ಬಿಟ್ರೆ ಎತ್ತಿ ಎಸ್ಬಿಡ್ತೀನಿ ಇವಾಗ ಆ ಕಡೆಗೆ ಅಂದ್ಬಿಟ್ಟು ಚೆನ್ನಾಗಿ ಹೊಡೆದ್ಬಿಡ್ತಾಳೆ ಭದ್ರೇಗೌಡ್ರಿಗೆ. ಅವಾಗ ಭದ್ರೇಗೌಡರು ಯಪ್ಪ ಇದೇನಪ್ಪ ಇವಳು ಹಿಂಗೆ ಬರ್ಸ್ತಾಳೆ, ನಾನು ಏನೋ ಚಿಕ್ಕ ಹುಡುಗಿ ಅಂದ್ಕೊಂಡಿದ್ರೆ ಸರಿಯಾಗೆ ಬರ್ಸ್ತಾಳೆ ನನಗೆ ಇವಳು ಯಪ್ಪ ಅಂತ ಅಂದ್ಬಿಟ್ಟು ಸೈಡಲ್ಲಿ ಕೂತ್ಕೊಬಿಡ್ತಾರೆ. ಯಪ್ಪ ರಾತ್ರೆಲ್ಲ ನಾನು ನಿದ್ದೆ ಮಾಡೋದೇ ಬೇಡ, ಹಿಂಗೆ ಕೂತ್ಕೊಬಿಡ್ತೀನಿ ಅಂದ್ಬಿಟ್ಟು ಹಂಗೆ ಕೂತಿರ್ತಾರೆ ಪಾಪ. ಕೂತ್ಕೊಂಡು ನನ್ನ ಹೆಂಡ್ರು ಭದ್ರಕಾಳಿ ಹಿಂಗೆ ಆಡ್ತಾವಳೆ, ಬೇಡ ಕಣಪ್ಪ ಸರು, ಇವಳ ಕೈಲಿ ಒದೆ ತಿನ್ಕೊಂಡು ಹೆಂಗವ ನಿದ್ದೆ ಮಾಡ್ತಿದ್ದೆ ಪುಣ್ಯಾತ್ ಕಿತ್ತಿ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಬೆಳಕಾಗ್ತದೆ. ಬೆಳಕಾದ್ಮೇಲೆ ಎಲ್ಲರೂ ಹಾಲಲ್ಲಿ ಕೂತಿರ್ತಾರೆ. ವಿದ್ಯಾ ಈರುಳ್ಳಿ ಕುಯ್ಕೋ ಕೂತಿರ್ತಾಳೆ. ಈಶ್ವರಿ ಚಂಪಾ ಚಿತ್ರ ಎಲ್ಲ ಅಲ್ಲೇ ಇರ್ತಾರೆ. ಭದ್ರ ಕ್ವಾಟ್ಲೆ ಅಲ್ಲಿಗೆ ಬರ್ತಾರೆ. ಅಣ್ತಮ್ಮ ಅಂದ್ಕೊಂಡು ಕ್ವಾಟ್ಲೆನೂ ಬರ್ತಾರೆ. ಆವಾಗ ಕ್ವಾಟ್ಲೆ ಬಂದಾಗ ಭದ್ರ ಬಂದಾಗ ವಿದ್ಯಾ ಈರುಳ್ಳಿ ಕುಯ್ಕೊಂಡು ಜೋರಾಗಿ ಅಳೋ ಥರ ಕಣ್ಣಲ್ಲಿ ನೀರು ಬರ್ತಾನೆ ಇರ್ತದೆ. ಭದ್ರ ಇದೆಯಾ ಯಾಕಮ್ಮಿ ಹಿಂಗಳ್ತಿದ್ಯಾ, ಯಾರು ಏನೋ ಅಂದರೆ ನಮ್ಮಿ ಅಂದಾಗ ಹ್ಞೂ ಅಂತ ಅಂದ್ಬಿಟ್ಟು ಈರುಳ್ಳಿ ಕುಯ್ಕೊಂಡೇ ಕೂತಿರ್ತಾಳೆ ಹಂಗೇನೆ. ಅವಾಗ ಇಲ್ಲ ಯಾರು ಅಂದಿಲ್ಲ, ಈರುಳ್ಳಿ ಕುಯ್ತಾ ಇದೆ ಕಣ್ಣಲ್ಲಿ ನೀರು ಬರ್ತಾವೆ ಅಂತ ಅಂದಾಗ ಅಯ್ಯೋ ಕಣ್ಣು ನೋಡಮ್ಮಿ ಎಷ್ಟೊಂದು ಕೆಂಪಗಾಗ್ಬಿಟ್ಟದೆ, ನೀನೇಕಮ್ಮಿ ಫಸ್ಟ್ಕಿತ್ತ ಈ ಕೆಲಸ ಮಾಡ್ತಿದ್ಯಾ, ಚಂಪಂಗೆ ಕೊಡು ಕುಯ್ತಾಳೆ, ಬಿಡು ನೀನು ಈರುಳ್ಳಿ ಕುಯ್ಬೇಡ, ಕಣ್ಣಲ್ಲಿ ನೀರು ನೋಡು ಎಷ್ಟು ಬಂದೈತೆ ಅಂದಾಗ ಈಶ್ವರಿ ಎಲ್ಲ ಇದ್ದವರು ಅಪ್ಪ ಭದ್ರ ನಾವು ಇಷ್ಟು ದಿವಸನೂ ಈರುಳ್ಳಿ ಕುಯ್ಕೊಂಡೆ ಅಡುಗೆ ಮಾಡ್ತಿದ್ದಿದ್ದು, ಎಷ್ಟು ಕಿತ್ತ ಈರುಳ್ಳಿ ಕುಯ್ದ್ರು ನಮ್ಮ ಕಣ್ಣಲ್ಲಿ ಬತ್ತಿದ್ದು ನೀರು ನಿನ್ಗೆ ಕಾಣ್ತಾನೆ ಇರಲಿಲ್ಲ, ಇವತ್ತು ಎಂಡ್ರು ಈರುಳ್ಳಿ ಕುಯ್ದ್ರೆ ಕಣ್ಣಲ್ಲಿ ನೀರು ಬಂದರೆ ನಿನಗೂ ಅಯ್ಯೋ ಅನ್ಸ್ಬಿಡ್ತೇ ಅಂದಾಗ ಹಂಗಲ್ಲ ಕಣ್ ಚಿಕ್ಕವ, ಫಸ್ಟ್ ಈರುಳ್ಳಿ ಕುಯ್ತಾವಳಲ್ಲ ಅದಕ್ಕೆ ಹಂಗೆ ಒಂದೇ ಕಣ್ ಚಿಕ್ಕವೋ ಅಂತ ಭದ್ರ ಅಂತಾನೆ. ಅವಾಗ ಪರವಾಗಿಲ್ಲ ಕಣ್ ಬಿಡು, ಕಲಿಬಾರ್ದೆ ಕೆಲಸ, ಹಂಗನಾಗಿರೋ ನಾವೇನು ಅಡುಗೆ ಹೇಳ್ಕೊಡೋಕ್ಕಿಲ್ಲ ಬಿಡಪ್ಪ ನಿನ್ನ ಹೆಂಡ್ರಿಗೆ ಅಂದಾಗ ಹಂಗಲ್ಲ ಚಿಕ್ಕವ ಹೇಳ್ಕೊಡಿ, ನಾನೇನು ಹೇಳ್ಕೊಡ್ಬೇಡ ಇನ್ನೇ ಈರುಳ್ಳಿ ಕುಯ್ಯೋ ವಿಷಯ ಕೇಳಿದೆ, ಈರುಳ್ಳಿ ಅವಳು ಕುಯ್ಸ್ಬೇಡಿ ಬ್ಯಾರಕ್ಕೆ ಚಂಪಂಗೆ ಕೈಲಿ ಕುಯ್ಸಿ ಚಿಕ್ಕವ ಅಂದಾಗ ಆಯಿತು ಬಿಡಪ್ಪ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಇವರು ಚಿತ್ರ ಇದ್ದವಳು ಅಲ್ಲ ಭದ್ರೇಗೌಡ್ರೆ, ಈರುಳ್ಳಿ ಎಷ್ಟು ದಿವಸ ಕುಯ್ದ್ರೂ ಅಲ್ಲ ಎಷ್ಟು ಕಿತ್ತ ಕುಯ್ದ್ರೂ ಕಣ್ಣಲ್ಲಿ ನೀರು ಬಂದೇ ಬರ್ತದೆ, ಏನು ಕಣ್ಣಲ್ಲಿ ನೀರು ಬರ್ದಂಗೆ ಈರುಳ್ಳಿ ಕುಯ್ಯೋಕ್ಕಾಗತ್ತೆ, ಅದು ಒಂದು ಕಿತ್ತ ಎರಡು ಕಿತ್ತ ಅಂತ ಅದು ಈರುಳ್ಳಿ ಗೊತ್ತಾಗ್ತದೆ ಅಂದಾಗ ಹಂಗಲ್ಲ ಕಣವ ಅಂತ ತಂಗಿಗೆ ಹೇಳಕ್ಕೆ ಬರ್ತಾರೆ. ಹಂಗೇನಿಲ್ಲ, ಈರುಳ್ಳಿ ಯಾರು ಕುಯ್ದ್ರೂ ಕಣ್ಣಲ್ಲಿ ನೀರು ಬರ್ತದೆ, ನೀವು ತಲೆ ಕೆಡ್ಸ್ಕೊಬೇಡಿ ಬುಡಿ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಹುಷಾರು ವಿದ್ಯಾ ಹುಷಾರಾಗಿ ಕೆಲಸ ಮಾಡೋ ಈರುಳ್ಳಿ ಕುಯ್ಯಿ ಅಂತ ಭದ್ರ ಅಂದಾಗ ಅವಾಗ ಈಶ್ವರಿ ಒಂದು ಕೆಲಸ ಮಾಡಪ್ಪ, ನಾವು ಯಾರು ನಿನ್ನ ಹೆಂಡ್ರಿಗೆ ಅಡುಗೆ ಹೇಳ್ಕೊಡೋಕ್ಕಿಲ್ಲ ಬಿಡು, ಇನ್ನು ಹೆಂಡ್ರಿಗೆ ಅಡುಗೆ ಹೇಳ್ಕೊಳೋವಾಗ ಏನಾದರೂ ಕಣ್ಣ ನೀರು ಬಂದರೆ ಅವಾಗ ನಿನಗೆ ಪಾಪ ಅನಿಸ್ತದೆ, ನಾನು ಅಡುಗೆ ಹೇಳ್ಕೊಡೋಕ್ಕಿಲ್ಲ ಬಿಡು ಅಂದಾಗ ಅವೋ ಚಿಕ್ಕವೋ ಹಂಗೆ ಮಾಡಬೇಡ, ಹೇಳ್ಕೊಡು ಚಿಕ್ಕವೋ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ಭದ್ರ ಚಿಕ್ಕಮ್ಮಂಗೆ ಕೇಳ್ಕೊತಾರೆ. ಅಷ್ಟರಲ್ಲಿ ಮೋಹನ ಅಲ್ಲಿಗೆ ಬರ್ತಾರೆ. ಮೋಹನ ಬಂದು ಇದೆಯಾ ಆಯ್ತೇನವ ಎಲ್ಲ ಕುಯ್ದಿದ್ದು ಅಂತ ಹ್ಞೂ ಅತ್ತೆ ಆಯಿತು, ಇಟ್ಟಕ್ಕೊಂದು ತರಕಾರಿ ಎಲ್ಲ ನೀನೇ ಕುಯ್ದೇನವ ಅಂತ ಮೋಹನ ವಿದ್ಯೆನ ಕೇಳ್ತಾರೆ. ಹ್ಞೂ ಅತ್ತೆ ಅಂತ ಹೇಳ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಓ
ಸಂದಕ್ಕೆ ಕುಯ್ದಿದ್ಯಾ, ನಾನು ಹೆಂಗೆ ಹೇಳೋನು ಅದೇ ಥರನೇ ಕುಯ್ದಿದ್ಯಾ ಕಣವ. ಸಂದಕ್ಕೆ ಕಲ್ತಿದ್ಯಾ ಕೆಲಸನ, ಬೇಗ ಕೆಲಸ ಕಲ್ತ್ಕೊಬಿಡ್ತೀಯ ಬಿಡು. ನೀನು ಎಷ್ಟು ಚೆನ್ನಾಗಿ ಮಾಡಿದ್ಯಾ ಕೆಲಸನ, ಫಸ್ಟ್ನೇಕಿಂತನೇ ಇಷ್ಟು ಚೆನ್ನಾಗಿ ಮಾಡಿರೋಳು ನೀನು, ಬೇಗ ಕೆಲಸ ಕಲಿಯೋಕ್ಕಿಲ್ವೇ, ಸಂದಕ್ಕೆ ಮಾಡಿದ್ಯಾ ಕಣವ ವಿದ್ಯಾ ಅಂತಂದ್ಬಿಟ್ಟು ಮೋಹನ್ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ಅವಾಗ ಈಶ್ವರಿ ಅಲ್ಲಿದ್ದವಳು, ಹ್ಞೂ ಕನಕ, ಸಾರಿ ಅಲ್ಲಿದ್ದವರು, ಹ್ಞೂ ಕನಕ, ನಮ್ಮ ಮುದ್ದು ಸೊಸೆ ಹಂಗೆಯ, ಏನೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಿರ್ತಾಳೆ. ಆ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ಮೇಲೆ ಅವಳೇ ಮಾಡೋಳೆ ಅಂತ ಗೊತ್ತಾಗೋಕ್ಕಿಲ್ಲ. ಹೊಸ ದಿವಸ ಆದಮೇಲೆ ಸ್ವಲ್ಪ ಹೊತ್ತು ಹೊಸ ದಿವಸ ಆಗಿ ಆವಾಗ ಅವಳೇ ಆ ಕೆಲಸ ಮಾಡೋಳೆ ಅಂತ ಗೊತ್ತಾಗಿರ್ತದೆ. ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಮುಗಿಸ್ತಾಳೆ ಅಲ್ವಾ ಇದೆಯಾ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ವಿದ್ಯಂಗೆ ಅದೇ ಪೊಲೀಸ್ನವ್ರಿಗೆ ಫೋನ್ ಮಾಡಿರ್ತಾಳಲ್ಲ, ಆ ವಿಷಯ ಈಶ್ವರಿಗೆ ಗೊತ್ತಾಗಿರೋದ್ರಿಂದ ಈಶ್ವರಿ ಹಂಗಂತವ್ರಲ್ಲ, ವಿದ್ಯಂಗೆ ಯಾಕೆ ಇವ್ರು ಹಿಂಗಂತವ್ರೆ ಅಂತ ಇದ್ದಿಂಗೆ ಗೊತ್ತಾಗಲ್ಲ. ಹ್ಞೂ ಅಂತಾಳೆ. ಅವಾಗ ಭದ್ರೇಗೌಡರು, ಹೆಂಗೋ ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ, ಬೇಗ 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 ನೀವೆಲ್ಲ ನನ್ನ ಹೆಂಡ್ರಿಗೆ ಅಡುಗೆ ಮಾಡ್ಕೊಳೋದು ಹೇಳ್ಕೊಡ್ಬೇಕು, ಸರಿನಾ? ನನ್ನ ಹೆಂಡ್ರು ಬೇಗ ಅಡುಗೆ ಕಲ್ತ್ಬಿಟ್ಟು ನಮ್ಮಮ್ಮಂತವ ಸಭಾಸ್ ಅನ್ಸ್ಕೋಬೇಕು, ನಮ್ಮಮ್ಮಂತವ ಸಭಾಸ್ ಅನ್ಸ್ಕೊಂಡು ನನ್ನ ಹೆಂಡ್ರು ಅಡುಗೆ ರುಚಿ ಎಲ್ಲ ನಾವು ನೋಡಬೇಕು, ಅಲ್ಲ ಇದೆಯಾ ಅಂದಾಗ ಹ್ಞೂ ಅಂತ ವಿದ್ಯೆ ಅಂತಾಳೆ. ಆವಾಗ ಕೋಟ್ಲೇನು ಹ್ಞೂ 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 ಅಂತಮ್ಮ, ನಾನು ನಮ್ಮ ಅತ್ಕಮ್ಮನ ರುಚಿ ನೋಡಬೇಕು, ಅತ್ಕಮ್ಮನ ಕೈ ರುಚಿ ನೋಡ್ಬೇಕು, ಹೆಂಗೆ ಅಡುಗೆ ಮಾಡ್ತದಂತ ನಾನು ನೋಡಬೇಕು ಅಂತ ಇವರು ಕ್ವಾಟ್ಲೇನು ಹಂಗೆ ಅಂತಾರೆ. ಅವಾಗ ಭದ್ರ, ಜಲ್ದಿ ಕಲ್ತ್ಕೊಬಿಡಮ್ಮಿ, ಬೇಗ ಕಲ್ತ್ಕೊಬಿಟ್ರೆ ನೀನು ಉಪ್ಪು ಖಾರ ಇಲ್ದಿದ್ದು ಉಪ್ಪು ಖಾರ ಇಲ್ದಿದ್ದು ಊಟ ತಿಂತಿದ್ಯಲ್ಲ, ಬಿರ್ಬಿರ್ನ ಅವ್ವ ಚಿಕ್ಕ ಅಂತ ಅಡುಗೆ ಕಲ್ತ್ಕೊಬಿಡು, ಅವಾಗ ಸಂದಕ್ಕಿರೋ ಊಟನೇ ನೀನು ತಿನ್ಬೋದು, ಸರಿನಾ ಅಂದಾಗ ಹ್ಞೂ ಅಂತಾಳೆ ವಿದ್ಯಾ. ಸರಿ ಕಣಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಖುಷಿಯಾಗಿರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಈ ಸಂಚಿಕೆ ತಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಲ್ಲರೂ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ತುಂಬ 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 ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.